మోసం బయటికి కాగే పడుతుంది అంటారా లేదా తిరిగిపోతున్నట్టుంటే నేను ఏం చెప్పుతున్నా బంగారు గిరిచి మింగి తిరిగిపోయాడు చేరుకొని అంటుంది నాకు ఇప్పి లేకపోతే నీ తోటి ఉండే నీ కోసి ఉండే ఇప్పి నా మర్యాద నాకు దిగిరికి ಅಮ್ಮ ಬೇಸಿಕಳೆ ನೀನು ಒಳ್ಳೆಯವಳು ತರ ಕಂಡೆ ನಿನ್ನಂತೆ ಅರ್ಥ ಬಂದೆ ಕೆಲಸಕ್ಕೆ ನೀ ಬಂಗಾರ ಮುಗಿದು ಬಂಗಾರ ಗಿಲ್ಕಿ ಪಟ್ಕೊಡ್ತಾ ಇದ್ದೀನಿ ಸತ್ಯವಾಗಿ ನಾನು ಕದೀಲಿಲ್ಲ ಮೇಲೆ ಬರೆದಿದ್ದ ತಡೆದು ಬಂದು ನಿಮ್ಮ ಮಗುವಿನ ಕೈಯಲ್ಲಿರುವ ಬಂಗಾರದ ಗಿಲ್ಕಿ ನುಗ್ಗಿ ಮಾಯವಾಯಿತು ಇದು ನಮ್ಮ ಮಾತೇನಪ್ಪ ಗಟ್ಟಿగా అడగండా గట్టిగా ముగ్గుతో బంగారు గిల్కి కొడు ನನ್ನ ಪತಿಯನ್ನೇ ಕಳಿಸಿ ಸ್ವಾಮಿ ಇಲ್ಲದಾ ಅಯ್ಯ ಬದನ ಅಂತೆ ಎಲ್ಲಮ್ಮ ನಿಮ್ಮ ಪತಿಯವರು ನನ್ನ ಪತಿಗಳನ್ನು ಕರೆಯಿಸಿ ಎಲ್ಲಿದೆಯಪ್ಪ ಬರಪ್ಪ ಇಲ್ಲಿ ದೇಶಕ್ರೆ ಅಯ್ಯ ಮೂರು ತರಂತ ಒಬ್ಬರು ನನ್ನ ಅರ್ಥ ನೋಡ್ಕೊ ವಸ್ತಾವ ಏನಾಯ್ತು మొగుడు ఎప్పుడా పోయి నీళ్ళు పోసుకొని ఎన్ని నోడుకుంటా చూస్తువా ఎక్కడ కథ చూస్తువా 10 మంది చూస్తారా ఉండే కొట్ట అంటే ఇట్లా దొరుకుతుంది ಅಯ್ಯ ನಮ್ಮ ಮಗುವಿನ ಬಂಗಾರದ ಗಿಲ್ಕಿಯನ್ನು ಕೊಟ್ಟು ಬಿಡಿ ಇಲ್ಲವಾದರೆ ಸೂರಸೇನ ಮಹಾರಾಜರ ಹತ್ತಿರ ಕರೆದುಕೊಂಡು ಹೋಗಬೇಕಾಗುತ್ತದೆ ಕಳ್ಳತನ ಮಾಡುವುದು ಸುಳ್ಳು ಹೇಳುವುದು ಇವೆಲ್ಲವೂ ಪಾಪ ಕಾರ್ಯಗಳಲ್ಲೇ ಬೇರೆ ಅವರ ಗಿಲಿಕೆಯನ್ನು ದೇವಿ ಅವರ ಗಿಲಿಕೆಯನ್ನು ಕಟ್ಟಿದ್ದರೆ ಕೊಟ್ಟು ಬಿಡುವುದು ದೇವಿ ನನ್ನ ಮಾತನ್ನು ಮನೆಯ ಗೋಡೆಯ ಮೇಲಿದ್ದ ಹಂಸ ಪಕ್ಷಿ ಜೀವ ತಳೆದು ಬಂದು ಅವರ ಮಗುವಿನ ಕೈಯಲ್ಲಿರುವ ಬಂಗಾರದ ಗಿಲ್ಕಿ ನುಗ್ಗಿ ಮಾಯವಾಯಿತು ನಿಮ್ಮ ಪಾದದಾಣೆಯೂ ನಾನು ಕದಿಯಲಿಲ್ಲ ಸ್ವಾಮಿ ಈಗ ಒಟ್ಟಿಗೆ చెప్పాలి భజన అయ్యమ్మ అయ్యా ఆయనతో నువ్వు తీరలేదు మర్యాద నా గిలికి పెళ్ళాన్ని తెప్పిస్తావా లేదా రాందరు పోయి శిక్షిస్తావు ఏమన్నా చూస్తాడు మొగుడు వచ్చేపటికి నేనేమన్నా మాట్లాడతాను యాదానికి నేనేమన్నా అంటున్నా మొగుడు వచ్చేపటికి వెనక్కి పోయి ఎదురు చెప్తాను ಗಿಲಿಕೆಯ ನೆಪದಿಂದ ಅವರಿರುವರನ್ನು ಕಂಬಕ್ಕೆ ಈಗ ನಾನು ಆ ಸೂರಸೇನ ರಾಜನಲ್ಲಿಗೆ ಹೋಗಿ ಸಹಾಯವನ್ನು ಬೇಡಿ ಆತನಿಂದಲೇ ಅವರ ನಾಲಿಗೆಯನ್ನು ಅವರ ಕಣ್ಣುಗಳನ್ನು ಕೀಳುವಂತೆ ಮಾಡುತ್ತೇನೆ. ಆ ಸೂರಸೇನನು ಆತನಿಗೆ ಭಾವನಾಗಬೇಕು, ಚಂದ್ರಾತಗೆ ಅಣ್ಣನಾಗಬೇಕು. ಈ ಮರ್ಮವನ್ನು ಹರಿತರೆ ರಾಜನು ಅವರಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ. ಆದರೆ ಈಗ ನಾನು ನನ್ನ ಮಾಯಾ ಜ್ವಾಲೆಯಿಂದ ಕಪಟ ವೇಷವನ್ನು ಧರಿಸಿ ಸೂರಸೇನ ರಾಜನಿಗೆ ಹೋಗಿ
ಕೈಯಿಂದಲೇ ಅವನ ಕರಗಳನ್ನು ಹಾಗೆ ನಾಲ್ಗೆಯನ್ನು ಅವನ ಕಣ್ಣಿಗಳನ್ನು ಕೀಳುವಂತೆ ಮಾಡುವುದು. ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾದ ಪ್ರಜೆಗಳೆಲ್ಲೂ ಸುಖ ಶೋಕದಿಂದಿರುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದು ಒಪ್ಪಿಸಿರುವ ಮುಂದೆ ಅಪ್ಪಣೆ ರಾಜೇಂದ್ರ. ನನಗೆ ಕೊಂದು
ಮಹಾರಾಜರಿಗೆ ಜಯವಾಗಲಿ. ಮಹಾಪ್ರಭು, ಯಾರು ಏಕೆಂದರು ತಮ್ಮ ದರ್ಶನಕ್ಕಾಗಿ ದ್ವಾರವಾಗಿ ಕಾದು ನಿಂತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಬರ ಮಾಡಿ. ಆಗಬಹುದು ಮಹಾಪ್ರಭು. ಇಲ್ಲಿ ಒಂದು ಕಾರಣವೇನು? ಮಹಾರಾಜ, ನಾನೊಬ್ಬ ಯತೀಂದ್ರನು. ನಮ್ಮದು ಶಕಟಾದ್ರಿಗಿರುವ ತಪಸ್ಸು. ಅಲ್ಲಿ ತಪಸ್ಸನ್ನು ಮಾಡುತ್ತಿದ್ದೆ. ನನ್ನ ತಪಸ್ಸಿಗೆ ಒಂದು ವಿಘ್ನವು ಬಂದು ಹೊರಗಿರುವುದು. ಅದನ್ನು ನೀನು ನಡೆಸಿಕೊಡುವೆನೆಂದು ನನಗೆ ಕರಭಾಷೆಯನ್ನು ಕೊಟ್ಟರೆ ನಾನು ಆ ವಿಷಯವನ್ನು ತಿಳಿಸುತ್ತೇನೆ ಮಹಾರಾಜ. ಪೂಜೆ ಸಂಸದನೇ ತಿಳಿಸಿ ಆ ಕೂಡ ತನ್ನ ಸಾಕ್ಷಿಯಾಗಿಯೂ ನಡೆಸಿಕೊಡಬೇಕು. ಹಾಗಾದರೆ
ಕರಭಾಷೆಯನ್ನು ಕೊಡು ಮಹಾರಾಜ. ಏನು ಈ ಸೂರ್ಯಚಂದ್ರನಾದ್ರೆ ಸಂಶಯವೇ? ನೀನು ಕರಭಾಷೆಯನ್ನು ಕೊಡುತ್ತೇನೆಂದು ವಚನ ಕೊಟ್ಟರೆ ಮಾತ್ರ ನಾನು ಆ ವಿಷಯವನ್ನು ಹೇಳುತ್ತೇನೆ. ತಿಳಿಸಿದೆ ಮಹಾರಾಜ, ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ರಾಜ, ನಿನ್ನ ಬೆರಳಿನಲ್ಲಿರುವ ಆ ಮುದ್ರೆ ಹುಂಗುರವನ್ನು ನನ್ನ ಬೆರಳಿಗೆ ತೊಡಿಸು. ನಿನ್ನ ಆ ಪಟ್ಟದ ಕತ್ತಿಯನ್ನು ಕೊಡು. ನಿನ್ನ ರಾಜಕೀಟವನ್ನು ನನ್ನ ತಲೆಯ ಮೇಲೆ ಇಳಿಸು. ನೀನು ಮಂತ್ರಿಯಾಗಿ ನನ್ನ ಪಕ್ಕದಲ್ಲಿ ನಿಲ್ಲು. ನಾನು ಕ್ಷಣಕಾಲ ನಿನ್ನ ರಾಜ್ಯವನ್ನು ರಾಜ್ಯಭಾರ ಮಾಡಬೇಕೆಂದಿದ್ದೇನೆ. ಬಹಳ ಸಂತೋಷ. ನಿಮ್ಮ ಮಾತಿನಂತೆ ನೀವು ರಾಜಭಾರ ಮಾಡಿ, ನಾನು ಒಂದು ಕಡೆ ಮಂತ್ರಿಯಾಗಿರುತ್ತೇನೆ. ಎಲ್ಲಿ ನಿನ್ನ ಕೀಟವನ್ನು ಕೊಡು. ಮಂತ್ರಿ, ಈಗ ನಾವು ರಾಜ್ಯಭಾರ ಮಾಡೋಣವೇ? ಹರಿಸುವೆ ನಿನಗೆ ಮಂಗಳವಾಗಲಿ. ನೀನು ಬಂದ ಸಮಾಚಾರವನ್ನು ತಿಳಿಸು. ಮಹಾರಾಜರೇ, ಇವರನ್ನು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದೆವು. ನಮ್ಮ ಮಗುವಿನ ಬಂಗಾರದ ಗಿರಿಕೆಯನ್ನು ಕದ್ದಿರುವರು. ದಯವಿಟ್ಟು ಅದನ್ನು ಕೊಡಿಸಿಕೊಡಿ. ಧನಪಾಲಶಿಖರೇ, ನೀವು ಭಯಪಡಬೇಡಿ. ನಿಮ್ಮ ಮಂದಿರಕ್ಕೆ ತೆರಳಿ ಅವರನ್ನು ನಾನು ವಿಚಾರಿಸಿಕೊಳ್ಳುವೆನು. ಆಗಲೇ ಮಹಾರಾಜರೇ. ಎಲೆ ದೇಶಿಕರೇ, ಹೀಗೆ ಬನ್ನಿ. ನೀವು ಧನಪಾಲ ಶೆಟ್ಟಿಯ ಮನೆಯಲ್ಲಿ ಗಿರಿಕೆಯನ್ನು ಕದ್ದದ್ದು ನಿಜವೇ? ಮಹಾಪ್ರಭುಗಳೇ, ಸತ್ಯದ ಸಾಕ್ಷಿಯಾಗಿಯೂ ನಾವು ಸತ್ಯವನ್ನಲ್ಲದೆ ಅಸತ್ಯವನ್ನೆಂದಿಗೂ ನುಡಿಯಲಾರೆವು. ಶೆಟ್ಟರ ಮನೆಗೆ ಗೋಧಿ ಬೀಸಲು ಓದುವುದೇ ನಮ್ಮ ಸರ್ವ ಅಪರಾಧವಾಯಿತು. ಗೋಡೆಯ ಮೇಲೆ ಬರೆದಿದ್ದ ಹಂಸ ಪಕ್ಷಿಯು ಜೀವ ತಡೆದು ಬಂದು ಅವರ ಮಗುವಿನ ಕೈಯಲ್ಲಿರುವ ಬಂಗಾರದ ಗಿಳಿಕೆಯನ್ನು ನುಂಗಿ ಮಾಯವಾಗುವುದನ್ನು ಸ್ವತಃ ನನ್ನ ಕಣ್ಣಾರೆ ನೋಡಿರುವೆನು. ಈ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಇದು ಸತ್ಯ. ತಾವು ನಂಬಲೇಬೇಕು ಸ್ವಾಮಿ. ದೇಶಿಕರೇ, ನಾನೇ ಬಂಗಾರದ ಗಿರಿಕೆಯನ್ನು ಕದ್ದು ನನ್ನ ಪತಿಗೆ ನೀಡಿದೆನೆಂದು ಹೇಳು. ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆದಿತು. ನಮ್ಮ
ನಮ್ಮ ಪ್ರಾಣಗಳು ಹಾರಿ ಹೋದರೂ ಸಹ ನಾವು ಸತ್ಯವನ್ನಲ್ಲದೆ ಅಸತ್ಯವನ್ನೆಂದಿಗೂ ನುಡಿಯಲಾರೆವು. ನಾವು ಕರ್ತವರಲ್ಲ. ಮತ್ತಾರು ಕರ್ತವರು ಈ ಮಾತಿನಲ್ಲಿ ರಾಜ್ಯವನ್ನು ಗೆಲ್ಲಬಹುದು, ಅಲ್ಲದೆ ರಾಜ್ಯವನ್ನು ಪಡೆಯಬಹುದು. ಸತ್ಯವನ್ನು ಬಿಟ್ಟು ನಾವು ಯಾವ ಯಮಪುರಿಗೂ ಹೋಗಲಾಗಿ. ದೇಶಗಳೇ ನಿತ್ಯ ಸತ್ಯವಲ್ಲದೆ ನಾವು ಬೇರೆ ಖುಷಿ ಆಗುವುದೇ ಇಲ್ಲ. ದೇಶಿಕನೇ ಇದರ ಮೇಲೆ ನಿಮ್ಮ ಮನ ಬಂದಂತೆ ನೀವು ಮಾಡಬಹುದು. ದೇಶಿಕನೇ, ನೀನು ನಿಜವನ್ನು ಹೇಳು. ನನ್ನ ಪತ್ನಿಯೇ ಬಂಗಾರದ ಕಿರಿಕೆಯನ್ನು ತಂದು ನನ್ನ ಕೈಗೆ ಕೊಟ್ಟಳೆಂದು ಹೇಳು. ನಿನ್ನ ರಾಜ್ಯವನ್ನೆಲ್ಲ ನಿನಗೆ ಪುನಃ ಬರುವಂತೆ ಮಾಡುವನು, ನಿನ್ನ ಕಷ್ಟಗಳನ್ನು ಕಳೆಯುವಂತೆ ಮಾಡುವನು. ಯೋಚಿಸಿ ಹೇಳು, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುತ್ತೇನೆ. ಮಹಾರಾಜ, ನೀನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಬಂಗಾರದ ಕಿರಿಕೆಯನ್ನು ನಾವು ಕದ್ದವರಲ್ಲ. ಮಂತ್ರಿ, ಇವರು ಪಟ್ಟಾಂತೆ ಕಾಣುತ್ತಿದ್ದರು. ಇವರು ಎಷ್ಟೇ ವಿಧವಾಗಿ ನಾವು ಕೇಳಿದರೂ ಇವರು ಸತ್ಯವನ್ನು ಹೇಳುತ್ತಿಲ್ಲ. ಇವರಿಗೆ ಶಿಕ್ಷೆ ಆಗಬೇಕಲ್ಲವೇ? ತೆಗೆದುಕೊಳ್ಳಿ ಕರ್ತವ್ಯ. ಇದರಿಂದ ಈಕೆ ನಾಲಿಗೆಯನ್ನು ಅವನ ಕಣ್ಣುಗಳನ್ನು ಕಿತ್ತು ಭಯಪಡಬೇಡ, ಶಿಕ್ಷೆಯನ್ನು ಭಯಪಡಬೇಡಬೇಕು. ಶಿವ ಶಿವ, ನಮ್ದೇನ ಗತಿ? ಯಾವ ರೀತಿ ನಡೆಸುವ ಅದರಂತೆ ನಡೆಯೋಣ. ಆಗುವುದೆಂದರೆ ಎತ್ತಿ ಸಾಕುವುದು ಕೊಡುವುದು. ಇರಲಿ, ಈ ಕಾರ್ಯವನ್ನು ಅಪ್ಪಣೆಯಂತೆ ಮಾಡುತ್ತೇನೆ. ಬೇಗ ಮಾಡು. ಇಂಥ ಅವನ ಕಣ್ಣುಗಳು ಹೋದವು, ಈಕೆ ನಾಲಿಗೆ ಹೋಯಿತು. ಇಂಥವರು ನಮ್ಮ ದೇಶದಲ್ಲಿದ್ದರೆ ಅಪಶಕುನ ಬರುವುದು. ಆದ್ದರಿಂದ ಇವರನ್ನು ಕರೆದುಕೊಂಡು ಹೋಗಿ ಘೋರಾರಣ್ಯದಲ್ಲಿ ಬಿಟ್ಟು ಬನ್ನಿ. ನನ್ನ ಪರಮಾತ್ಮ ನನಗೆ ಅಯ್ಯ ಪರಮಾತ್ಮ, ನಾವು ಯಾವ ತಪ್ಪು ಮಾಡದೇ ಇದ್ದರೂ ನಮ್ಮನ್ನು ತಪ್ಪರಿದ್ದರು. ಆದರೆ ನನಗೆ ಕಣ್ಣು ಇಲ್ಲ, ನನ್ನ ಸದಿಗೆ ನಾಲಿಗೆ ಇಲ್ಲ, ನನ್ನ ಕಣ್ಣಲ್ಲಿ ಕರಗಳೇ ಇಲ್ಲ. ಪರಮಾತ್ಮ, ಈಗ ನಮ್ಮನ್ನು ನೋಡಿ ನಿನಗೆ ಆನಂದವಾಯಿತೆ, ಸಂತೋಷವಾಯಿತೆ ತಂದೆ. ಆನಂದ ಪಡು, ಮಹಾನಂದವನ್ನು ಕೊಡು ದೇವ. ಬಾರ, ನನ್ನನ್ನು ಕರೆದುಕೊಂಡು ಮುಂದಕ್ಕೆ ನಡೆಯುತ್ತೇನೆ. ಕುಮಾರ, ಮುಂದಕ್ಕೆ
ಯಾವುದು ಪಾಳಮಂಟಪವೂ ಇದೆ. ಇಲ್ಲಿ ವಿಷಯ ಅನಂತರ ಮುಂದಕ್ಕೆ ಹೊರಡೋಣ. ಗಂಧ ಕುಮಾರ, ನನ್ನನ್ನು ಕರೆದುಕೊಂಡು ನಡೆ. ಆ ಪಾಳ ಮಂಟಪದಲ್ಲಿ ಈ ರಾತ್ರಿ ಬೆಳಗಾದ ನಂತರ ಅಯ್ಯೋ, ನಾನು ಹೊರ ದೇಶಕ್ಕೆ ಹೋಗಿ ವ್ಯಾಪಾರವನ್ನು ಮಾಡಿ ಮುಗಿಸಿ ಬರುವಷ್ಟರಲ್ಲಿ ಕಟ್ಟಲಾಯಿತಲ್ಲ. ಇರಲಿ, ಇಲ್ಲಿ ಒಂದು ಪಾಲು ಮಂಟಪವು ಕಾಣಿಸುತ್ತಿರುವುದು. ಇಲ್ಲಿ ವಿಶ್ರಾಂತಿ ಪಡೆದು ಬೆಳಗಾದ ನಂತರ ನಾನು ಹೊರಡುವೆನು. ಕೊಡ್ತಿರುವರಲ್ಲ. ಅಯ್ಯ, ನೀವು ಯಾರು? ಸ್ವಾಮಿ, ನಾವು ಪರದೇಶಿಗಳು ಸ್ವಾಮಿ, ಅಂಗವೀಕರು ಸ್ವಾಮಿ. ಅಂಗವಿಕಲರು ಅಂದರೆ ಏನು? ನನಗೆ ಕಣ್ಣಿಲ್ಲ, ನನ್ನ ಸತಿಗೆ ನಾಲಿಗೆ ಇಲ್ಲ, ನನ್ನ ಕಂದನಿಗೆ ಸಮೀಕರಣಗಳೇ ಇಲ್ಲ. ಅಯ್ಯೋ, ನಾನು ಕುಲದಲ್ಲಿ ಆಚಾರಿ. ನಿಮಗೆ ಕೆಲಸವು ಕೊಡುವುದೇನೆಂದರೆ ನಮ್ಮ ಕುಲುಂಡೆಯಲ್ಲಿ ನೀವು ಕಿಡಿಯನ್ನು ಒಟ್ಟಿರಿ. ನಿಮ್ಮ ಹೆಂಡತಿಗೆ ನಾಲಿಗೆ ಇರುವುದರಿಂದ ಅವರು ಚಮಟಿಕೆಯನ್ನು ತೆಗೆದುಕೊಂಡು ಕಬ್ಬಿಣವನ್ನು ಚೆಚ್ಚಲಿ. ಈ ಕುಮಾರನಿಗೆ ಕರಗಳು ಇಲ್ಲದವಾದ್ದರಿಂದ ಇವನು ಈ ಸಾಮಗ್ರಿಗಳಿಂದ ನೋಡಿಕೊಂಡು ಇರಲಿ. ನಿಮಗೆ 3 ಹೊತ್ತು ಆಹಾರವನ್ನು ಕೊಟ್ಟು ನಾನು ಸಂತೈಸುತ್ತೇನೆ. ಸ್ವಾಮಿ, ಆಗಬಹುದು ಸ್ವಾಮಿ. ಈ ನೀಚರಿಗೆ ನಾವು ಎಷ್ಟೇ ಕಷ್ಟವನ್ನು ಕೊಟ್ಟರೂ ಧರ್ಮವನ್ನೇ ಅವಲಂಬಿಸಿಕೊಂಡಿರುವರಲ್ಲ. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಧರ್ಮವನ್ನು ಮಾರುವರಿದ್ದರೆ ಯಾರಾದರೂ ಮಾಡಬಹುದೆಂದು ಬೆಂಗೋದ ಮೂಲಕ ಪ್ರಸಿದ್ಧಿಪಡಿಸು. ಸ್ವಾಮಿ, ನಾವು ಧರ್ಮವನ್ನು ಕೊಡುತ್ತೇವೆ. ಎಲ್ಲ ಚೋರವೇ, ಹಿಂದೆ ಧನಪಾಲ ಶೆಟ್ಟಿಯ ಮನೆಯಲ್ಲಿ ಗಿರಿಕೆಯನ್ನು ಕಟ್ಟಿದ್ದಕ್ಕೆ ನಿನ್ನ ಕಣ್ಣುಗಳು ಆಕೆ ನಾಲಿಗೆ ಹೋಯಿತು. ಈಗ ಹಣದಾಸೆಗೋಸ್ಕರ ಬಂದಿರುವಿರಾ? ಎಲ್ಲ ಸ್ವಾಮಿ, ನಾವು ಧರ್ಮವನ್ನು ಮಾಡಲು ಬಂದಿದ್ದೇವೆ. ಯಾರಾದರೂ ತೆಗೆದುಕೊಳ್ಳುವುದರೆ ತೆಗೆದುಕೊಳ್ಳಬಹುದು. ಮಂತ್ರಿ, ಹೋಗು. ಚಿಂತಾಲವನ್ನು ತರಿಸಿ ಇವರು ಧರ್ಮವನ್ನು ಬರೆದಿರುವಂತೆ ಹೇಳು. ಚಿಂತಾವಲ್ಲಿ ಸ್ವಾಮಿ, ಈ ಧರ್ಮವನ್ನು ಬರೆದಿದ್ದೇವೆ, ತೆಗೆದುಕೊಳ್ಳಿರಿ ಸ್ವಾಮಿ. ಮಂತ್ರಿ, ನಮ್ಮ ಅರಮನೆಯಲ್ಲಿರುವ ದನಕರಗಳೆಲ್ಲ ತಂದು ಸುರಿ. ಇವನ ಧರ್ಮವನ್ನು ಒಂದು ಕಡೆ ಬರೆದಿಡಲಿ. ಒಳ್ಳೆಯದನ್ನು ತಿಳಿಸುತ್ತಿರುವರು. ಓಕೆ, ಮಾಂಗಲ್ಯ ಮಾತ್ರ ಒಳ್ಳೆಯದು. ಆಹಾ, ಈ ನೀಚರು ಎಂತಹ ಪತಿವ್ರತ ಶಿರೋಮಣಿ. ಇರಲಿ, ಈಕೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಈಗ ನಾನು ನಿಜ ರೂಪವನ್ನು ತೋರಿಸುವೆ.
ತ್ರಾಸಿನಲ್ಲಿ ನಿಂತು ಇವಳ ಪ್ರತಿಯೊಂದು ಪರೀಕ್ಷಿಸುವುದು. ಈಗ ನನ್ನ ನಿಜ ರೂಪವನ್ನು ತೋರಿಸುವೆನು. ಅಮ್ಮ, ನಿಮ್ಮ ಸತ್ಯಕ್ಕೆ ನಾನು ಮೆಚ್ಚು ಪ್ರಸನ್ನನಾಗಿದ್ದೇನೆ. ನಿಮಗೆ ಯಾವ ವರ ಬೇಕೋ ಕೇಳಿರಿ, ಅದನ್ನು ನಾನು ತಪ್ಪದೆ ನಡೆಸಿಕೊಡುವೆನು. ಸ್ವಾಮಿ ಪರಮಾತ್ಮ, ನಮಗೆ ಪಟ್ಟಂತಹ ಕಷ್ಟಬುದ್ಧಿ ಮೂರು ಲೋಕದಲ್ಲಿ ಯಾರಿಗೂ ಕೊಡುವುದಿಲ್ಲವೆಂದು ಹೇಳಿ ನನಗೆ ಬದ್ಧವಾದ ವರವನ್ನು ಕೊಡಿ. ಅಷ್ಟೇ ಸಾಕು ನೀವು ನನಗೆ ಕೊಡುವ ವರ. ಅಯ್ಯ ಸತ್ಯವ್ರತ ರಾಜ, ಅಯ್ಯ ಸತ್ಯವ್ರತ ರಾಜ, ನೀನೆಂತಹ ಮಹಾ ಸತ್ಯವಂತನಯ್ಯ. ಈತನ ಕರಗಳನ್ನು ಕೇಳದೆ, ಈಕೆ ನಾಲಿಗೆಯನ್ನೂ ಕೇಳದೆ, ನಿನ್ನ ಕಣ್ಣುಗಳನ್ನೂ ಕೇಳದೆ, ಜನರಿಗೆ ಕಷ್ಟವನ್ನು ಕೊಡಬೇಡವೆಂದು ಕೇಳುತ್ತಿರುವೆಲ್ಲ, ನೀನೆಂತಹ ಹುಚ್ಚನಯ್ಯ. ರಾಜ, ನೀನು ಬೇಕಾದ ವರಗಳನ್ನು ಕೇಳು, ನಾನು ಕೊಡುವೆನು. ಮಂತ್ರಿ, ಈಗಲೇ ನಿನ್ನ ಸತಿಗೆ ನಾಲಿಗೆಯನ್ನು ಕರುಣಿಸುತ್ತೇನೆ, ನಿನಗೆ ಕಣ್ಣುಗಳನ್ನು ಬರುತ್ತೇನೆ, ನಿನ್ನ ಮಗ ಕ್ಷೇತ್ರನ ಕರಗಳನ್ನೂ ಬಡಿಸುತ್ತೇನೆ. ನೀನು ಹೋಗಿ ನಿನ್ನ ರಾಜ್ಯದಲ್ಲಿ ಸುಖವಾಗಿ ರಾಜ್ಯಭಾರ ಮಾಡು. ರಾಜ ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಗಿರಿಕೆಯನ್ನು ಹೊಗಳಿರುವುದು ಅಲ್ಲಿ ಹೋಗುವುದು. ಅಮ್ಮ, ನಿನ್ನ ಮೂಗುತಿಯನ್ನು ಕತ್ತರಿಸಿರುವೆ, ಅದನ್ನೇ ತೆಗೆದು ನಾನು ಹಿಂದೆ ಯಾರಿಗೂ ಕೊಟ್ಟಿರಲಿಲ್ಲ. ನೀನು ಮಹಾ ಸತ್ಯವಂತನು, ಈಕೆಯು ಮಹಾಪತಿವ್ರತ ಶಿರೋಮಣಿ. ಮಹಾರಾಜ ಸೂರಸೇನರಾಜ, ನೀನು ನನಗೆ ರಾಜ್ಯವನ್ನು ವಹಿಸಿದ್ದರಿಂದ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಪಟ್ಟದ ಕತ್ತಿಯನ್ನು, ನಿನ್ನ ರಾಜಮುದ್ರೆಯನ್ನು, ನಿನ್ನ ಕಿರೀಟವನ್ನು ನಿನಗೆ ಕೊಟ್ಟಿರುವೆನು. ನೀನು ಹೋಗಿ ಸುಖದಿಂದ ರಾಜ್ಯಭಾರ ಮಾಡು. ಅಯ್ಯ ರಾಜನೇ, ನನ್ನ ಕಥೆಯನ್ನು ಯಾರು ಶನಿವಾರ ಸೋಮವಾರದಂದು ಕೇಳುವರು ಅಂತವರಿಗೆ ಕಷ್ಟವನ್ನು ಕೊಡುವುದಿಲ್ಲ. ನೀನು ತುಂಬಿದ ಮಹಾರಾಜ, ನೀನು ತುಂಬಿದ ಮಹಾಸಭೆಯ ಮಧ್ಯದಲ್ಲಿ ನಿಂತು
ನನ್ನನ್ನು ಹೆಡ್ಡ ಹೆರವ ಕುರೂಪಿ ಎಂದು ಹೇಳಿದ್ದರಿಂದಲೇ ನಿನಗೆ ಈ ಕಷ್ಟವು ಪ್ರಾಪ್ತಿಯಾಯಿತು. ನಿನಗೆ ಮಂಗಳವಾಗಲಿ. ಈಗ ನಿನ್ನ ರಾಜ್ಯಕ್ಕೆ ಹೋಗಿ ಆಗಬಹುದು ತಾಯಿ.